ನಾನು ಒಂದನೇ ಪುಲಕೇಶಿ. ನಾನು ಚಾಲುಕ್ಯ ರಾಜವಂಶವನ್ನ ಸ್ಥಾಪಿಸಿದೆ ಮತ್ತು ವಾತಾಪಿಯನ್ನ ನಮ್ಮ ರಾಜಧಾನಿಯನ್ನಾಗಿ ಮಾಡಿದೆ. ನಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನ ಹಾಕಿದೆ. ನಾನು ಒಂದನೇ ಕೀರ್ತಿವರ್ಮನ್. ನಮ್ಮ ರಾಜ್ಯವನ್ನ ಕೊಂಕಣ ಪ್ರದೇಶಕ್ಕೆ ವಿಸ್ತರಿಸಿದೆ. ನನ್ನ ತಂದೆ ನಿರ್ಮಿಸಿದ್ದ ಶಕ್ತಿಯನ್ನು ಬಲಪಡಿಸಿದೆ. ನಾನು ಮಂಗಲೇಶ. ನಾನು ನಮ್ಮ ವಿಜಯಗಳನ್ನು ಮುಂದುವರಿಸಿದೆ ಮತ್ತು ಬಾದಾಮಿ ಮತ್ತು ಐಹೊಳೆಯಲ್ಲಿ ದೇವಾಲಯ ನಿರ್ಮಾಣವನ್ನು ಬೆಂಬಲಿಸಿದೆ. ನಮ್ಮ ಸಾಮ್ರಾಜ್ಯವನ್ನ ಸ್ಥಿರ ಮತ್ತು ಬಲಶಾಲಿಯಾಗಿ ಇರಿಸಿದೆ. ನಾನು ಇಮ್ಮಡಿ ಪುಲಕೇಶಿ. ನಾನು ನರ್ಮದೆಯ ದಡದಲ್ಲಿ ಚಕ್ರವರ್ತಿ ಹರ್ಷವರ್ಧನನ್ನು ಸೋಲಿಸಿ ನಮ್ಮ ಕಾಲದ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದನ್ನು ಆಳಿದೆ. ನಾನು ಒಂದನೇ ವಿಕ್ರಮಾದಿತ್ಯ. ಪಲ್ಲವರು ವಾತಾಪಿಯ ಮೇಲೆ ದಾಳಿ ಮಾಡಿದ ನಂತರ ನಾನು ನಮ್ಮ ಶಕ್ತಿಯನ್ನ ಪುನರ್ ನಿರ್ಮಿಸಿದೆ ಮತ್ತು ಚಾಲುಕ್ಯರ ಹೆಮ್ಮೆಯನ್ನ ಮರುಸ್ಥಾಪಿಸಿದೆ. ನಾನು ವಿಜಯಾದಿತ್ಯ. ನನ್ನ ಸುದೀರ್ಘ ಮತ್ತು ಶಾಂತಿಯುತ ಆಳ್ವಿಕೆಯು ದೇವಾಲಯಗಳು, ವ್ಯಾಪಾರ ಮತ್ತು ನಮ್ಮ ಜನರನ್ನ ಚಾಲುಕ್ಯ ಸಾಮ್ರಾಜ್ಯದಾದ್ಯಂತ ಅಭಿವೃದ್ಧಿಪಡಿಸಲು ಸಹಾಯ ಮಾಡಿತು. ನಾನು ಎರಡನೇ ವಿಕ್ರಮಾದಿತ್ಯ. ನಾನು ಕಂಚಿಯಲ್ಲಿ ಪಲ್ಲವರನ್ನು ಸೋಲಿಸಿದೆ, ಆದರೂ ವಿಜಯದಲ್ಲಿ ಕಲೆಯನ್ನು ಗೌರವಿಸಿ ಅವರ ದೇವಾಲಯಗಳನ್ನು ಉಳಿಸಿದೆ. ನಾನು ಎರಡನೇ ಕೀರ್ತಿವರ್ಮ. ರಾಷ್ಟ್ರಕೂಟರ ಉದಯದೊಂದಿಗೆ ನನ್ನ ಆಳ್ವಿಕೆಯು ಬಾದಾಮಿ ಚಾಲುಕ್ಯ ರಾಜವಂಶದ ಅಂತ್ಯವನ್ನು ಗುರುತಿಸಿತು. ಚಾಲುಕ್ಯರು ನಮ್ಮ ಇತಿಹಾಸವನ್ನ ರೂಪಿಸಿದ್ದಾರೆ. ಆದ್ರೆ ನೀವ್ ಹೇಳಿ, ಯಾವ ಚಾಲುಕ್ಯ ರಾಜನು ಅತಿ ಹೆಚ್ಚು ಪರಿಣಾಮ ಬೀರಿದನು? ನಿಮ್ಮ ಉತ್ತರವನ್ನ ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ.